ಮುಖದಲ್ಲಿ ನಗು ನೋಡ್ಬೇಕು ಅಂತ ನಾನು ಎಷ್ಟು ವರ್ಷಗಳು ಹೋರಾಟ ಮಾಡಿದೀನೋ ನನಗೆ ಗೊತ್ತಿಲ್ಲ. ಅಯ್ಯೋ कनकाचार्य महागुरवे नमः। हरिः ओम। तदेव लग्नं त्रिनं तदेव दाराबलं चन्द्रबलं दर्शिः ध्रुवं चैन्द्रश्चाग्निश्च राष्ट्रं धारयतां ध्रुवं। देवी गायत्री छन्दः प्राणायामे योगः ओं ओं नमः। वर्तमानस्याद्य ब्रह्मणः द्वितीय प्रहार्ते श्वेतवराह कल्पे वैवस्वतमन्तरे कलियुगे प्रथमपाजम्बोद्वीपे भरतवर्षे भरतखण्डे अस्मिन् वर्तमाने व्यावहारिकसान्द्रमानेन अस्या प्रभवाद्यन्ते संवत्सराणमध्ये श्रीमतो मङ्गलकर विश्वावसुनाम संवत्सरे उत्तरायणाय नमः। ओं प्रद्युम्नाय नमः। ओं अनिरुद्धाय नमः। ओं पुरुषोत्तमाय नमः। ओं अधोक्षदाय नमः। ओं नारसिंहाय नमः। ओं अच्युताय नमः। ओं जनार्दनाय नमः। ओं मुहूर्तस्सु मुहूर्तस्तु स्वस्ति गृह्णन्तु सुप्रतिष्ठितमस्तु। अभिषण्णप्रदङ्कृणाद यद्वस्तवचो मे गोपाय विपादो एतदस्पदः अष्टादवाष्टैवाग्ने। शतमानं भवति शतायुत्पुरुषः शतेन्द्रिय आयुष्येवेन्द्रिये भवन्तो महान्तो अनुगृह्णन्तु। आयुष्येवेन्द्रिये प्रतिष्ठति कार्यालयाम् उत्तरोत्तराभिवृद्धिरस्तु। समस्तसन्मङ्गलानि भवन्तु। सुमङ्गले यं मधुरिमाकं समेतपश्यतां सौभाग्यमस्ते तत्त्वा यादास्तन्तरे धनादिमान्याः दीर्घसुमङ्गल्याभिवृद्धिरस्तु। ಈಗ ಅವ್ರ ಮುಖ ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟೇ. Come Mushri, you have to bless first. You have to bless. You place the highest place in the art of ಹಿಂದೆ ಬನ್ರಪ್ಪ ಎಲ್ಲ ಏನು ಫೋಟೋ ಹಿಡಿ ಬನ್ನಿ ಎಲ್ಲ ಸ್ವಲ್ಪ ಹಿಂದೆ ಬಾರೋಣ ಒಂದು ಫೋಟೋ ಬಂದ್ಬಿಡಿ ಅಲ್ಲಿ ಅಲ್ಲಿ ಆಗಲ್ಲ You place the highest place in the art of ಎಲ್ಲ ಸರಿ ಎಲ್ಯೂಷನ್ ನೋಡಿ ಮೇಡಮ್ ಈ ಕಡೆ ನೋಡಿ Push ಮಾಡ್ಲಿ ಎಲ್ಲ push ಮಾಡ್ಲಿ. ನೀನು ಬಾಡ ನಾನು ಮಾಡ್ತೇನೆ topmost and you come in the second. Okay. Whatever madam is telling, that you will have to adhere to that and go with it and do whatever you want. Thank you.
ಡೆವಲಪ್ಮೆಂಟ್ ಅಥಾರಿಟಿ ಕೆಜಿಎಫ್ ತಾಲೂಕು ಬಂಗಾರಪೇಟೆ ತಾಲೂಕು ಎರಡಕ್ಕೂ ಒಂದು ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಇತ್ತು. ಕಾಂಗ್ರೆಸ್ MLA ನಾನಾದಾಗ, ಬಂಗಾರಪೇಟೆ ಶಾಸಕರು ಕಾಂಗ್ರೆಸ್ MLAನೇ ಆದಾಗ ನಮ್ಗೆ ಮತ್ತೆ ಬಂಗಾರಪೇಟೆ ಶಾಸಕರಿಬ್ಬರಿಗೂ ಕೂಡ ತುಂಬಾ ಒತ್ತಡ ಇರ್ತಾ ಇತ್ತು. ಪಕ್ಷಕ್ಕೆ ಯಾರು ಬಹಳ ನಿಷ್ಠೆಯಿಂದ ಸೇವೆ ಮಾಡಿರ್ತಾರೆ ಅವ್ರಿಗೆ ನಾವೇನಾದ್ರೂ ಒಂದು ಸ್ಥಾನಮಾನ ಕೊಡುವಂತ ಪಟ್ಟಿಯಲ್ಲಿ ನನ್ನ ಹತ್ರನೂ ಬಹಳ ಒತ್ತಾಯ ಇರ್ತಾ ಇತ್ತು. ಬಂಗಾರಪೇಟೆ ಶಾಸಕರಿಗೂ ಅಂತದ್ದೇ ಒಂದು ಒತ್ತಡ ಇರ್ತಾ ಇತ್ತು. ನಮ್ಗೆ ಅವಾಗ ಅಸಹಾಯಕರಾಗ್ಬೇಕಾಗ್ತಾ ಇತ್ತು. ನಾನ್ ಸೋಲ್ಬೇಕಾಗಿತ್ತು, ಇಲ್ಲ ಬಂಗಾರಪೇಟೆ ಶಾಸಕರು ಸೋಲ್ಬೇಕಾಗಿತ್ತು. ಇಂತ ಧರ್ಮ ಸಂಕಟ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಚುನಾವಣೆಯ ಜವಾಬ್ದಾರಿಯನ್ನ ಹೊತ್ಕೊಂಡಾಗ ಈ ಹೆಣ್ಮಗು ಜಯಂತಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ. ಅದು ಷಡ್ಯಂತ್ರದಿಂದ ಇವರು ಸೋಲನ್ನ ಅನುಭವಿಸ್ತಾಳೆ. ಅವಾಗ ನನ್ ಮನ್ಸಿಗೆ, ನಾವು ಕಾಂಗ್ರೆಸ್ ಪಕ್ಷನ ಕಟ್ಟಿದಾಗ ನಮ್ಗೆಲ್ಲೋ ಒಂದ್ ಕಡೆ ಆ ನೋವು ನನ್ನನ್ನು ಕಾಡ್ತಾ ಇತ್ತು. ಯಾವ್ದಾದ್ರು ಅದಕ್ಕಿಂತ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅಂತ ನನ್ ಮನ್ಸು, ಅವತ್ತಿಂದ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ. ಅವಕಾಶ ಕೊಟ್ಟಾಗ ಮತ್ತೆ ನಾವು ಪಕ್ಷದಲ್ಲಿ ಒಂದೇ ಪಕ್ಷದಲ್ಲಿ ನಮ್ಗೆ ಕಷ್ಟ ಆಗುತ್ತೆ. ಬೇರೆ ಇನ್ಯಾರೋ ಒತ್ತಡದ ಮೇಲೆ ಆ ಸ್ಥಾನನ ತಗೊಂತಾರೆ. ಅದಾದ್ಮೇಲೆ ನಾವಿಬ್ರು ಗೌರವವಾಗಿ ಕೆಜಿಎಫ್ಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿ, ಬಂಗಾರಪೇಟೆಗೆ ಸಪರೇಟ್ ಡೆವಲಪ್ಮೆಂಟ್ ಅಥಾರಿಟಿನ ತರೋ ಅಂತದ್ರಲ್ಲಿ ಯಶಸ್ವಿ ಆಗ್ತೀವಿ ನಮ್ ಸರ್ಕಾರದಲ್ಲಿ. ಇದು ಚರಿತ್ರೆ. ಇದು ಚರಿತ್ರೆ. ಕಾಂಗ್ರೆಸ್ ಶಿಸ್ತಿನ ಸಿಪಾಯಿಯಾಗಿ ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಯಾವ್ದೇ ಒಂದು ಸ್ಥಾನಮಾನ ಕೊಡ್ಬೇಕು ಅಂತಂದ್ರೆ ಪಕ್ಷ ಯಾವ ಮಟ್ಟಕ್ಕಾದ್ರೂ ನಿಂತ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಒಂದು ಚರಿತ್ರೆ. ಅದನ್ನ ನಾವ್ ಅರ್ಥ ಮಾಡ್ಕೋಬೇಕಾಗತ್ತೆ. ಯಾರು ಕೂಡ ಯಾರಾದ್ರೂ ಮುಖಂಡರು ಮನೆ ಬಾಗಿಲ್ಗೆ ಹೋಗಿಲ್ಲ ಇವತ್ತವರೆಗೂ. ಶ್ರೀನಿವಾಸ್, ನಾನು 10 ವರ್ಷದಲ್ಲಿ ನಾನು ಶ್ರೀನಿವಾಸನ್ನ ಪಕ್ಷದ ಕೆಲಸವನ್ನ ಕಾಯ ವಾಚ ಮನಸ ಪಕ್ಷನ ಗೆಲ್ಲಿಸ್ಬೇಕು, ಕಾರ್ಯಕರ್ತರನ್ನ ಉರುದುಂಬಿಸ್ಬೇಕು, ಜವಾಬ್ದಾರಿಯಿಂದ ನಡಿಬೇಕು ಅನ್ನುವಂತ ವಿಚಾರ ಬಂದಾಗ ಯಾರು ಪಕ್ಷಕ್ಕೆ ಶಿಸ್ತಿನ ಸಿಪಾಯಿ ಆಗ್ತಾರೆ ಅವ್ರಿಗೆ ಮೊದಲನೇ ಆದ್ಯತೆ ಸಿಗುತ್ತೆ ಅನ್ನುವಂತ ಒಂದು ಸಂದೇಶನ ನಾನು ಕೊಡ್ಬೇಕಾಗಿದೆ. ನಾವ್ ಎಷ್ಟೇ ಇನ್ಫ್ಲೂಯೆನ್ಸ್ ಆದ್ರೂ ಅಧಿಕಾರ ದೇವ್ರು ಸ್ವಲ್ಪ ದಿನ ಮಾತ್ರ ಕೊಡ್ತಾರೆ. ಜನ ಆಶೀರ್ವಾದ ಇದ್ದಾಗ ಮಾತ್ರ ಅಧಿಕಾರ ಸಿಗುತ್ತೆ. ಜನಗಳ ಆಶೀರ್ವಾದಕ್ಕೆ ನಾವು ಸೇವೆ ಮಾಡ್ಬೇಕೇ ಹೊರತು ನಾವ್ ಆ ಅಧಿಕಾರನ, ಜವಾಬ್ದಾರಿನ ಎಲ್ಲೂ ಕೂಡ ಮೈ ಮರೆತು ನಡೀಬಾರ್ದು. ಅದು ನನಗೆ ಜನಗಳು ಕೊಟ್ಟಿರುವಂತ ಆಶೀರ್ವಾದ. ಅದನ್ನ ನಾನು ಮೈಗೂಡಿಸ್ಕೊಂಡಿದ್ದೀನಿ. ಅದೇ ರೀತಿ ಮೈಗೂಡಿಸ್ಕೋಬೇಕು ಅಂತ ಮಾತ್ರ ನಾನು ಆಶೀರ್ವಾದ ಮಾಡ್ತೀನಿ. ಯಾರೇ ಈ ಸ್ಥಾನದಲ್ಲಿ ಬಂದ್ರು ಕೆಜಿಎಫ್ ಡೆವಲಪ್ ಆಗ್ಬೇಕು, ಎಲ್ಲಾರ್ನು ಗೌರವವಾಗಿ ನೋಡ್ಬೇಕು, ಪಕ್ಷಕ್ಕೆ ಗೌರವ ತರುವಂತ ಸಂದೇಶ ಮಾತ್ರ. ಈ ಮೂರೇ ನಾವು ಜವಾಬ್ದಾರಿಯಿಂದ ನಡಿಬೇಕಾಗುತ್ತೆ. ಯಾರು ಏನೇ ಅವಮಾನ ಮಾಡಿದ್ರು ನಾವ್ ಅದನ್ನ ಸಹಿಸ್ಕೊಂಡಾಗ ಮಾತ್ರ ಪಕ್ಷಕ್ಕೆ ಗೌರವ ಕೊಡ್ತೀವಿ. ಯಾರು ಏನೇ ಅವಮಾನ ಮಾಡಿದ್ರು ಸಹಿಸ್ಕೋಬೇಕು. ಪಕ್ಷಕ್ಕೆ ಗೌರವ ತರುವಂತ, ತಲೆ ಎತ್ತಿ ನಡೆಯುವಂತ ಕೆಲಸ ನಾವು ಮಾಡಿದಾಗ ಮಾತ್ರ ಪಕ್ಷದ ಗೌರವ ಉಳಿಯುತ್ತೆ. ನೂರಾರು ಜನ, ಸಾವಿರಾರು ಜನ ಕಾರ್ಯಕರ್ತರು ಪಕ್ಷಕ್ಕೆ ಗೌರವ ತರಬೇಕು ಅಂದಾಗ ಅವ್ರ ಮನೆ ಬಿಟ್ಟು ಸೇವೆ ಮಾಡಿರ್ತಾರೆ. ಅವ್ರು ನಾಳೆ ಧೈರ್ಯವಾಗಿ ಓಡಾಡ್ಬೇಕು ಅಂತಂದ್ರೆ, ಗೌರವ ತರ್ಬೇಕಂದ್ರೆ ನಾವು ಅವ್ರಿಗೆ ಗೌರವ ತರುವಂತ ಕೆಲಸ ಮಾಡ್ಬೇಕು. ಅದನ್ನ ಹೇಳ್ತೀನಿ. ಯಾರು ನಿಷ್ಠಾವಂತರಾಗಿರ್ತಾರೆ, ಎಂತ ಪರಿಸ್ಥಿತಿಯಲ್ಲೂ ಅವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತಂದಾಗ ಅವತ್ ಆ ಪ್ರಯತ್ನ ಇವತ್ತು ಯಶಸ್ಸಾಗಿದೆ. ಅವತ್ತು ನಾನು ಆ ಹೆಣ್ಮಗು ಕಣ್ಣಲ್ಲಿ ನೀರು ಹಾಕೊಂಡು ಹೋಗಿದ್ದ ದಿನ, ನನಗೆ ನಾನ್ ಎಲೆಕ್ಷನ್ಸ್ ನಿಂತಾಗೂ ಅಷ್ಟು ನನ್ಗೆ ಹಿಂಸೆ ಆಗಿರ್ಲಿಲ್ಲ. ಅವತ್ತು ನನ್ಗೆ ಆ ದಿನ ನಾನು ಹೆಂಗ್ ಕಳತ್ನೋ ಗೊತ್ತಿಲ್ಲ. ಈ ದಿನ ನಾನು ನನ್ನ ಕಾರ್ಯಕರ್ತರಿಗೊಬ್ಬರಿಗೆ ನ್ಯಾಯ ಕೊಟ್ಟಿದ್ದೀನಿ, ಅನ್ಯಾಯ ಆಗಿದ್ದನ್ನ ನಾನು ಸರಿಪಡಿಸಿದೀನಿ ಅಂತ ನಾನು ಇವತ್ತು ಹೆಮ್ಮೆಯಿಂದ ಆಚೆ ಹೋಗ್ತೀನಿ. ಆ ನೋವು ನನಗ್ ಕಾಡ್ತಾ ಇತ್ತು. ಯಾವತ್ ನೋಡಿದ್ರು ಮುಖ ನೋಡಿದಾಗ ಆ ಹಿಂಸೆ ನಂಗೆ ಆಗ್ತಾ ಇತ್ತು. ಇವ್ರನ್ನ ಯಾವ ಸ್ಥಾನದಲ್ಲಿ ನೋಡ್ಬೇಕಾಯ್ತು, ನಾನ್ ನೋಡಕ್ ಆಗ್ಲಿಲ್ಲ ಅಂತ. ಅದಕ್ಕಿಂತ ಗೌರವಾಗಿರೋ ಸ್ಥಾನದಲ್ಲಿ ಅವ್ರನ್ನ ನೋಡ್ಬೇಕು ಅನ್ನುವಂತ ಮನ್ಸು ನನ್ಗೆ ಅವತ್ತು ನಾನು ಸಂಕಲ್ಪ ಮಾಡಿದೆ. ಆದ್ರೆ ಬಹಳ ದಿನ ಅದ್ರ ಪರಿಶ್ರಮ ಇದೆ. ಪರಿಶ್ರಮ ಎಷ್ಟಿದೆ ನಾನು ಹೇಳಕ್ಕೆ ಆಗಲ್ಲ. ಆ ಪರಿಶ್ರಮ ಹೆಂಗಿದೆ, ಹಿಂಗೆ ಆ ಪರಿಶ್ರಮನ ಹೇಳಕ್ಕೆ ಆಗಲ್ಲ. ಅಷ್ಟು ಕಷ್ಟ ಆಯ್ತು. ಆದ್ರೂ ದೇವರ ಆಶೀರ್ವಾದ ಮತ್ತೆ ಎಲ್ಲಾ ಕಷ್ಟದಲ್ಲಿರೋರ ಆಶೀರ್ವಾದ ಯಾವತ್ ನಮ್ ಜೊತೆ ಇರುತ್ತೆ, ಅದು ಫಲಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಗ್ರಾಮೀಣ ಭಾಗದಲ್ಲೂ ವೆಂಕಟರಮಣ್ಣ ಇರ್ಬೋದು, ಯಾವಾಗ್ಲೂ ಪಕ್ಷ ಅಂದ್ರೆ ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅವಕಾಶ ಆಗಿದೆ. ಆಮೇಲೆ ಮಾರಿಕುಪ್ಪಂ ಪಂಚಾಯಿತಿಯಲ್ಲಿ ಪಂಚಾಯಿತಿ ತಪ್ಪೋಯ್ತು, ಷಡ್ಯಂತ್ರಿಗಳಿಂದ ತಪ್ಪೋಯ್ತು. ಅದಾದ್ಮೇಲೆ ಆ ಹೆಣ್ಮಗು ತನ್ನ ಗಂಡನ್ಗ ಅವಕಾಶ ಸಿಕ್ಲಿಲ್ಲ ಅಂತ ಕಣ್ಣೀರ್ ಹಾಕಿದ್ಲು. ಮತ್ ನಾನು ಆ ಹೆಣ್ಮಗುಗೆ ಇವತ್ತು ಈ ಜವಾಬ್ದಾರಿ ಏನು ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಏನಂದ್ರೆ, ಕೆಜಿಎಫ್ ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ ಸರ್ಕಾರದಲ್ಲಿ ಜಾಗ ತಗೊಂಡ್ಬೋದು, ಜಾಗನ ಡೆವಲಪ್ ಮಾಡಿ ಬಹಳ ಜನಕ್ಕೆ, ಯಾರ್ಯಾರಿಗೆ ಸ್ವಂತ ಸೈಟ್ ಇಲ್ಲ ಆ ನಿವೇಶನ ಹಂಚಿಕೆ ಮಾಡ್ಬೋದು. ಮತ್ತೆ ಪ್ಲಾನಿಂಗ್ ಪವರ್ ಇವ್ರಿಗೆ ಬರುತ್ತೆ. ಯಾರೇ ಒಬ್ರು ಕಟ್ಟಡ ಕಟ್ಬೇಕಂದ್ರೆ ಏನ್ರಿ ನಿಮ್ದು ಏನ್ ಡ್ಯೂಟೀಸ್,
ಟೆಕ್ನಿಕಲ್ ಒಪಿನಿಯನ್, ಈ ಕಟ್ಟಡ ಹೇಗ್ ಕಟ್ಟಬೇಕು ಅಂತ ಟೆಕ್ನಿಕಲ್ ಒಪಿನಿಯನ್ಗೆ ಇಲ್ಲಿ ಆಫೀಸ್ಗೆ ಬರ್ಬೇಕಾಗತ್ತೆ. ಅಂದ್ರೆ ಬಹಳ ಜವಾಬ್ದಾರಿ ಸ್ಥಾನ KGF ಡೆವಲಪ್ಮೆಂಟ್ ಅಥಾರಿಟಿಗಿದೆ. ಬಡವರಿಗೆ ಜಾಗ ಹಂಚಿಕೆ ಮಾಡ್ಬೋದು, ಅಂದ್ರೆ ಫ್ರೀಯಾಗಿ ಕೊಡಕ್ಕಾಗಲ್ಲ, ಸ್ವಲ್ಪ ದುಡ್ಡು ಇರುತ್ತೆ. ಅಂದ್ರೆ ಸರ್ಕಾರದ ಜಾಗ ಸಿಕ್ಕಿದ್ರೆ ಒಂದ್ ಬೆಲೆ ಇರುತ್ತೆ, ಅಥವಾ ರೈತರಿಂದ ಜಾಗ ತಗೊಂಡ್ರೆ ಕಾಸ್ಟ್ ಶೇರಿಂಗ್ ಅಲ್ಲಿ ನಾಮಿನಲ್. ಗೌರ್ಮೆಂಟ್ ಜಾಗ ತಗೊಂಡಾಗ ಏನೆಲ್ಲ ಸರ್ಟಿಫಿಕೇಟ್ ಸಿಗುತ್ತೆ, ಹಕ್ಕುಪತ್ರ ಸಿಗುತ್ತೆ, ಇಲ್ಲೂ ಆ ತರದ್ದಿರುತ್ತೆ. ಲೇಔಟ್ಸ್ ಡೆವಲಪ್ ಮಾಡುವಂತದ್ದು, ಮತ್ತೆ ಪ್ಲಾನಿಂಗ್ ಅಥಾರಿಟಿ ಅಂತಂದ್ರೆ ಇವರೇ ಪ್ಲಾನ್ ಕೊಟ್ರೇನೆ ನಗರಸಭೆಯವರು ನಾಳೆ ಅವ್ರಿಗೆ ಕಟ್ಟಡ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ. ಇಷ್ಟು ಪವರ್ಫುಲ್ ಅಥಾರಿಟಿ ಇದು. ಇದನ್ನ ಸರಿಯಾದ ರೀತಿ ನಿಭಾಯಿಸುವಂತ ಒಂದು ಶಕ್ತಿ, ಸಾಮರ್ಥ್ಯ ದೇವರು ನಿಮ್ಗೆ ಕೊಡ್ಬೇಕು ಅಂತ ನನ್ನ ಆಶೀರ್ವಾದ. ಉಕ್ಕಿ ಉಕ್ಕಿ ಹರಿದು ಬರುತ್ತೆ. ಇದೇ KGF ಡೆವಲಪ್ಮೆಂಟ್ ಅಥಾರಿಟಿನೇ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಇವತ್ತು ಡೆವಲಪ್ ಮಾಡೋದಕ್ಕೆ ಅಥಾರಿಟಿ ಯಾರಾದ್ರೂ ಇದ್ರೆ KGF ಡೆವಲಪ್ಮೆಂಟ್ ಅಥಾರಿಟಿನೇ ಮಾಡಕ್ಕಾಗತ್ತೆ. ಮುಂದೆ ಇದನ್ನ ತಿಳ್ಕೊಳ್ಳಿ. ನಮ್ಗೆ 299 acres ಏನ್ ಇಂಟಿಗ್ರೇಟೆಡ್ ಟೌನ್ಶಿಪ್ ಇದೆ, FD ಅಲ್ಲಿ ನಮ್ಗೆ ಅದಕ್ಕೆ DPR ಮಾಡ್ಲಿಕ್ಕೆ ₹1 ನಾವು ಅನುದಾನ ಕೊಡ್ಲಿಲ್ಲ ಅಂದ್ರೂ 10 ಕೋಟಿಯ ಇದಕ್ಕೆ DPR ಮಾಡ್ಲಿಕ್ಕೆ FD ಅಲ್ಲಿ ನಮ್ಗೆ ಪರ್ಮಿಷನ್ ಸಿಕ್ಕಿದೆ. ಅದು ನೆಕ್ಸ್ಟ್ ಅದನ್ನ 100 ಕೋಟಿಯಲ್ಲಿ ಡೆವಲಪ್ಮೆಂಟ್ ಮಾಡೋದು ಇದೇ KGF ಡೆವಲಪ್ಮೆಂಟ್ ಅಥಾರಿಟಿ. ಮತ್ ಇದು ಹೊಸ ಆಫೀಸ್ಗೆ ಕಾಲಿಡೋಂಗ್ ಆಗ್ಬೇಕು. ಜಾಗ ಕೊಟ್ಟಿದೀವಿ KGF ಡೆವಲಪ್ಮೆಂಟ್ ಅಥಾರಿಟಿಗೆ, ಅಲ್ಲಿ ಇವರು ಹೊಸ ಆಫೀಸ್ ಶಿಫ್ಟ್ ಮಾಡ್ಬೇಕಾಗತ್ತೆ. ಇಂಟಿಗ್ರೇಟೆಡ್ ಟೌನ್ಶಿಪ್ ಏನೇ ಇದ್ರು ಕೂಡ, ಹೌಸಿಂಗ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಜುಕೇಶನ್ ಹಬ್ ಇರ್ಬೋದು, ಅದನ್ನೆಲ್ಲ ಸಾಫ್ಟ್ವೇರ್ ಕಂಪನೀಸ್, IT ಕಂಪನೀಸ್ಗೆ ಏನೇ ಜಾಗ ಕೊಟ್ಟು ಅಲಾಟ್ಮೆಂಟ್ ಇದ್ರು ಇದೇ ಆಫೀಸ್ ಇಂದ ಅದು ಅಲಾಟ್ಮೆಂಟ್ ಪ್ರಕ್ರಿಯೆ ನಡೆಯುತ್ತೆ. ಇದೇ ಆಫೀಸ್ ಇಂದ ಆ 300 ಎಕರೆನ ಡೆವಲಪ್ ಮಾಡುವಂತದ್ದು. ಮತ್ತೆ ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದ್ದು ಜಾಗ ಇಲ್ಲಿದೆ, 15 ಎಕರೆನೋ 25 ಎಕರೆ ಇದೆ. ಕಾಸ್ಟ್ ಶೇರಿಂಗ್ ಅಲ್ಲಿ ರೈತರದ್ದು ಜಾಗ ಡೆವಲಪ್ ಮಾಡಿ ಇವ್ರು 50% ಇಟ್ಕೊಂಡು ಸಾರ್ವಜನಿಕರಿಗೆ ಆ ಜಾಗ ಕೊಡುವಂತದ್ದು. ಬಹಳ ಜವಾಬ್ದಾರಿ ಇರುವಂತ ಸ್ಥಾನಮಾನ ಇದು. ಒಂದು ದಿನ ಅಲ್ಲ, ನೀವು ಎಷ್ಟು ಗಂಟೆ ಕಾಲ ಕುತ್ಕೊಂಡ್ ಕೆಲಸ ಮಾಡಿದ್ರು ಇಲ್ಲೂ ಕೆಲಸ ಇದೆ, ಮಾಡ್ಬೇಕಷ್ಟೇ. ಇಚ್ಛಾಶಕ್ತಿ ಬೇಕು, ಜವಾಬ್ದಾರಿ. ಗ್ರೀನ್ ಬೆಲ್ಟ್ ಏರಿಯಾ ಬೇರೆ ಸೇರುತ್ತೆ ಮೇಡಮ್, ಬೇತ್ಮಂಗ್ಲ ಎಲ್ಲ ಇದಕ್ಕೆ ಇವಾಗ ಅಪ್ ಟು ಬೇತ್ಮಂಗ್ಲ, ಕಂಸಂದ್ರ, ಕ್ಯಾಸಂಬಳ್ಳಿ, ಪಾರನಹಳ್ಳಿ ಇದೆಲ್ಲಾನು ಕವರ್ ಆಗುತ್ತೆ. ಪಾರ್ಕ್ಸ್, ಲೇಕ್ಸ್ ಡೆವಲಪ್ಮೆಂಟ್ ಮಾಡೋದು ಕೂಡ ಅಥಾರಿಟಿ ಇಂದ, ಅವೆಲ್ಲ ಕಂಟ್ರೋಲ್ ಮಾಡೋದು ಕೂಡ ಅಥಾರಿಟಿ. ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ತಗೊಂಡು ಕೆಲಸ ಮಾಡ್ಲಿ ಅಂತ. ಯಾರ್ಯಾರು ನಿಷ್ಠಾವಂತರಿದ್ದಾರೆ ಅವರಿಗೆ ಅವರ ಅರ್ಹತೆಯಿಂದಾನೇ ಸ್ಥಾನಮಾನ ಸಿಗುತ್ತೆ ಅನ್ನೋ ಸಂದೇಶ ಹೋಗ್ಬೇಕಾಗಿತ್ತು. ಅದ್ರ ಸಂಕಲ್ಪ ಆಗಿದೆ, ಒಳ್ಳೇದಾಗಿದೆ. ಸೇವೆ ಮಾಡ್ಲಿ, ದೇವ್ರ ಅವಕಾಶ ಕೊಟ್ಟಿದ್ದಾರೆ, ಸೇವೆ ಮಾಡ್ಲಿ ಅಂತ ಹೇಳಿ. ಇಲ್ಲಿ ಗಾಬರಿ చేసుకోదు, నిదానంగా నిదానం. ಇವತ್ತು ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ನಮ್ಮ KGF ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಾ ಶಶಿಧರ್ ಮೇಡಮ್ ಮತ್ತೆ ನಮ್ಮ ಬೇಲೆಯಲ್ಲಿ ಗೋವಿಂದಗೌಡ ಸರ್, ಇವರಿಬ್ಬರೇ ನನಗೆ ಈ ಸ್ಥಾನಮಾನ ಸಿಕ್ಕಿರೋದಕ್ಕೆ ಕಾರಣ. ಯಾಕಂದ್ರೆ ಪಾರ್ಟಿಗೆ ಯಾವಾಗ ನಾವು ಲಾಯಲ್ ಆಗಿರ್ತೀವಿ ಆವಾಗ ಒಂದ್ ದಿವಸ ನಿಮ್ಗೆ ಒಂದು ಒಳ್ಳೆ ಸ್ಥಾನಮಾನ ಸಿಕ್ಕುತ್ತೆ ಅಂತ ನಮ್ಗೆ ಮೇಡಮ್ ಪದೇ ಹೇಳ್ತಾ ಇದ್ರು. ಆ ಇದಕ್ಕೆ ಹೇಳಿರೋದಕ್ಕೂ, ನಾನು ಪಾರ್ಟಿಗೆ ಲಾಯಲ್ ಆಗಿದ್ದಿರೋದಕ್ಕೂ ಈ ಸ್ಥಾನವನ್ನ ಮೇಡಮ್ ನನಗೆ ಕೊಟ್ಟು ನನ್ನ ಅಲಂಕರಿಸಿದ್ದಾರೆ. ಅದಕ್ಕೆ ಫಸ್ಟ್ ಮೇಡಮ್ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಏನ್ ಡೆವಲಪ್ ಆಗ್ಬೇಕಂತ ಇದ್ರೆ ಅದು ನಮ್ಮ ಶಾಸಕರು ಇದ್ದಾರೆ, ಅವ್ರ ಹತ್ರ ನಾಲೆಜ್ ತಕೊಂಡು ಅವ್ರ ಮಾರ್ಗದರ್ಶನ ತಕೊಂಡು ಏನೇನ್ ಮಾಡ್ಬೇಕಂತ ಇದೆ ಅದೆಲ್ಲ ನಾನು ಮೇಡಮ್ ಇದರಿಂದ ನಾನು ಮಾಡ್ತೀನಿ ಅಂತ ಹೇಳ್ತಾ. ನಿಮ್ದು ಮೊದಲ ಆದ್ಯತೆ ಏನಿದೆ ಸರ್? ನಿಮ್ದೇ ಒಂದು ಕಲ್ಪನೆ ಇರುತ್ತೆ. ಅದೇ ನಮ್ದು ಈಗ ನಾವು ಹೊಸದಾಗಿ ಬಂದಿರೋದು ಮಲ್ಲ ಮೇಡಮ್ ನಾಲೆಜ್ ಇಂದಾನೆ ನಾನು ಏನು ಮಾಡೋದಕ್ ಆಗೋದಿಲ್ಲ. ಮೇಡಮ್ ಹೆಂಗೆ ಹೇಳ್ತಾರೆ ನಾನು ನಡ್ಕೊಂಡು ಹೋಗ್ತೀನಿ ಸರ್. ಆಮೇಲೆ ಇದು ಇಡೀ ಕ್ಷೇತ್ರ ಗ್ರಾಮೀಣ ಭಾಗದಲ್ಲೂ ಒಂದ್ ಟರ್ಮ್ ಒಬ್ಬರಿಗೆ ಅವಕಾಶ ಮಾಡ್ಬೇಕಾಗತ್ತೆ, ಒಬ್ಬರಿಗೋ ಇಬ್ಬರಿಗೋ. ಯಾಕಂದ್ರೆ 5 ವರ್ಷದ ಟರ್ಮ್ ಅಲ್ಲಿ ನಾವು KGF ಗೆ ಅವಕಾಶ ಕೊಡಕ್ ಆಗಿರ್ಲಿಲ್ಲ. ಮುಂದೆ ಸ್ವಲ್ಪ ಟರ್ಮ್ ಇವ್ರದ್ದು ಮುಗಿದ್ಮೇಲೆ ಅವ್ರಿಗೂ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀವಿ. ಅದನ್ನ ಹೇಳ್ತೀವಿ ಯಾವ ಹಂತದಲ್ಲಿ ಅಂತ ಹೇಳ್ತೀವಿ. ಅವ್ರ ಮುಖದಲ್ಲಿ ನಗು ನೋಡ್ಬೇಕು ಅಂತ ನಾನು ಎಷ್ಟು ವರ್ಷಗಳು ಹೋರಾಟ ಮಾಡಿದೀನೋ ನನಗೆ ಗೊತ್ತಿಲ್ಲ.
आपने विशेष चलोगे सर ಸರ್ ಶ್ರೀನಿವಾಸ್ ಅವರು KDL ಚೇರ್ಮನ್ ಆಗಿದ್ದು ನನಗೆ ಭಾಳ ಸಂತೋಷ. ಅವರು KDL ಚೇರ್ಮನ್ ಆಗಬೇಕಂತ ನಾನೇ ಫಸ್ಟಲ್ಲಿ ಬಾಯಿ ತೆಗೆದಿರೋದು. ದೇವರ ಆಶೀರ್ವಾದದಿಂದ ಅವರು ಪಕ್ಷಕ್ಕೆ ದುಡಿದಿದ್ದಕ್ಕೆ ಅವ್ರಿಗೆ ಇದ್ರ ಕೊಡಲೇಬೇಕು. ಈ ಸ್ಥಾನಮಾನ ಇವರು ಚೆನ್ನಾಗಿ ಮಾಡಬೇಕು. KGFಗೆ ಇವರು ಕೆಲಸ ಚೆನ್ನಾಗಿ ಮಾಡಿ ಎಲ್ಲ KGF ಡೆವಲಪ್ಮೆಂಟ್ಗೆ ಇವರು ಇರಬೇಕು ಅಂತ ದೇವ್ರನ್ನೇ ಬೇಡ್ಕೊಂಡು ನಾನು ಆಶೀರ್ವಾದ ಮಾಡ್ತೇನೆ. ಥ್ಯಾಂಕ್ ಯು. apa ya tadi foto itu क्या पे धर्मट பாருங்க संता சும்மா விக்காலி பிடிச்சது